ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಆ್ಯಕ್ಚುಲಿ ನಿನ್ನೆ LST ವರ್ಸಸ್ DC ಪಂದ್ಯ ಏನು ನಡೀತು. ಸೊ ಮೊದಲನೇದಾಗಿ ಎರಡೂ ಟೀಮ್ಗಳಿಗೆ ಒಂಥರ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಎರಡೂ ಟೀಮಲ್ಲಿ ಆ್ಯಕ್ಚುಲಿ 4 ಟೀಮ್ ಅಂತಲೇ ಹೇಳ್ಬೋದು. ಸೊ ಮೊದಲನೇ ಟೀಮ್ ಯಾವುದಪ್ಪ ಅಂತಂದರೆ ರಾಜಸ್ಥಾನ್ ಡೈರೆಕ್ಟಾಗಿ ಕ್ವಾಲಿಫೈ ಆಗಿದ್ದಾರೆ. ದೇ ಆರ್ ಸೆಲೆಕ್ಟೆಡ್ ಕ್ವಾಲಿಫೈಡ್ ಅಂತ ಬಂದುಬಿಟ್ಟಿದ್ದಾರೆ. ಸೊ ಒಂದು ಮ್ಯಾಚು ಗೆಲ್ದಂಗೆ ಅವ್ರು ಕ್ವಾಲಿಫೈ ಆದರು. 16 ಪಾಯಿಂಟ್ಸಲ್ಲಿದ್ದಾರೆ ಪ್ರೆಸೆಂಟಾಗಿ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಯಾರಿಗಪ್ಪ ಅಂತಂದರೆ RCBಗೆ ನಮ್ಮ RCB ಫ್ಯಾನ್ಸ್ಗಳಿಗೆ ಒಂಥರ ಖುಷಿನೇ ತಂದಿದೆ. ಬಿಕಾಸ್ RCBಗೆ ಓಪನ್ ಡೋರ್ ಮಾಡಿಬಿಟ್ಟಿದ್ದಾರೆ. ಈಗ 50-50 ಚಾನ್ಸಸ್ ಅಂತಲೇ ಹೇಳ್ಬೋದು. 50 ಚಾನ್ಸಸ್ಸು ಅಲ್ಲ, 100% ಚಾನ್ಸ್ ಇದೆ. ಬಟ್ ಏನಪ್ಪ ಅಂದರೆ ನೆಟ್ ರನ್ ರೇಟ್ನ ನೋಡಿಕೊಂಡು ನಾವು CSK ಮೇಲೆ ಗೆಲ್ಲೇಬೇಕಾಗಿರುತ್ತೆ. ಬಟ್ ನನ್ನ ಪ್ರಕಾರ ಆ್ಯಕ್ಚುಲಿ ಏನಪ್ಪ ಅಂತಂದರೆ CSKನೂ ಸೆಮಿಫೈನಲ್ಸ್ಗೆ ಬರಬೇಕು. SRH ಅವ್ರನ್ನ ಹೊಡೆದಾಕಬೇಕು. ಹೆಂಗಪ್ಪ ಅಂತಂದರೆ SRHನ 2 ಮ್ಯಾಚ್ ಏನಿದೆ ಅದು ಏನಾದರೂ ಅವ್ರು ಸೋತ್ರೆ ನೆಟ್ ರನ್ ರೇಟ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ CSK ಕೂಡ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ನಮ್ಮ ಮೇಲೆ ಸೋತ್ರೆ ನಾನು ಹೇಳ್ತಾ ಇರೋದು. ಇನ್ ಕೇಸ್ ನಾವೇನಾದರೂ ಗೆದ್ದು SRH ಅವರು ಒಂದೇ ಒಂದು ಮ್ಯಾಚ್ ಗೆದ್ದರೂ ಕೂಡ CSK ಔಟ್ ಆಫ್ ದಿ ಟೂರ್ನಿಮೆಂಟ್ ಆಗ್ತಾರೆ. ಇಲ್ಲ ನಾವು ಸೋತ್ರೆ ನಾವು ಔಟ್ ಆಫ್ ದಿ ಟೂರ್ನಿಮೆಂಟ್ ಆಗ್ತೀವಿ. ಸೊ ನಿನ್ನೆ ಒಂದು ಸ್ವಲ್ಪ ಗೆದ್ದು ಮ್ಯಾಚ್ನ 14 ಪಾಯಿಂಟ್ಸಲ್ಲಿ ಡೆಲ್ಲಿ ಅವರು ಈಗ 5th ಸ್ಥಾನಕ್ಕೆ ಮೂವ್ ಆಗಿದ್ದಾರೆ. ನಮ್ಮದು ಕೆಳಗಡೆ ತಳ್ಬಿಟ್ರು ಒಂದೇ ಸತಿಗೆ. ಬಟ್ ಎನಿವೇಸ್ ಅದೇನಿಲ್ಲ, ನಮ್ಮದು ನೆಟ್ ರನ್ ರೇಟ್ ಚೆನ್ನಾಗಿದೆ. ನೆಟ್ ರನ್ ರೇಟು ಯಾರ್ದಪ್ಪ ವರ್ಸ್ಟ್ ಆಗಿರೋದು ಅಂತಂದರೆ DC ಅವ್ರದ್ದು ಪ್ರೆಸೆಂಟಲ್ಲಿ. ಸೊ ಒಟ್ನಲ್ಲಿ ಇವಾಗ ಒಂಥರ ಕ್ವಾಲಿಫೈ ನೀವು ಈ ಸತಿ ನೋಡಿ. ಸೊ ಕೇವಲ 2 ಟೀಮ್ ಅಷ್ಟೇ ಕ್ವಾಲಿಫೈ ಆಗಿರೋದು. ಸೊ ನಿನ್ನೆ ಅವರು ಗೊತ್ತಿರಲಿಲ್ಲ, ಒಂದೇ ಟೀಮ್ ಕ್ವಾಲಿಫೈ ಆಗಿದ್ದು ಕೋಲ್ಕತ್ತಾ ಅಷ್ಟೇ. ಸೊ ಬಟ್ ನಿನ್ನೆ DCಯ ಗೆಲುವಿಂದ ರಾಜಸ್ಥಾನ್ ಅವ್ರಿಗೆ ಏನಾಗುತ್ತೆ, ಕ್ವಾಲಿಫೈ ಆಗೋ ಒಂದು ಚಾನ್ಸ್ ಭಾಗ್ಯ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ 2 ಟೀಮ್ ಕ್ವಾಲಿಫೈ ಆಗಿದೆ. ಈಗ ಟಫ್ ಕಾಂಪಿಟೇಷನ್ ಯಾರಪ್ಪ ಇರೋದು ಅಂತಂದರೆ SRH, CSK ಹಾಗೂ ನಮಗೂ CSKಗೂ ಒಂಥರ ನಾಕೌಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾರು ಗೆಲ್ತೀವಿ ಅವ್ರು ಹೋಗ್ತಾ ಇರ್ತಾರೆ. ಬಟ್ ನಾವು ಸ್ವಲ್ಪ ನೆಟ್ ರನ್ ರೇಟ್ನ ತಲೆಯಲ್ಲಿ ಇಟ್ಕೊಂಡು ಆಡಬೇಕಾಗುತ್ತೆ ಅಷ್ಟೇ. ಅದೊಂದು ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಆಲ್ರೆಡಿ ಔಟ್ ಆಗಿದ್ದಾರೆ, ಔಟ್ ಆಫ್ ದಿ ಟೂರ್ನಿಮೆಂಟ್ IPL ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅವರ ಇಂಟರ್ನ್ಯಾಷನಲ್ ಪಾಕಿಸ್ತಾನ ಮೇಲೆ ಸೀರೀಸ್ ನಡೀತಾ ಇದೆ. ಆ್ಯಂಡ್ ವರ್ಲ್ಡ್ ಕಪ್ ಕೂಡ ಇನ್ನೇನಿಂದು 2 ವಾರದಲ್ಲಿ ಬರ್ತಾರೋ ರೀಸನ್ಗೋಸ್ಕರ ಅವರೆಲ್ಲ ಇಂಗ್ಲೆಂಡ್ ಪ್ಲೇಯರ್ಸ್ನ ಕರ್ಸ್ಕೊಂಡಿದ್ದಾರೆ. ಸೊ ರಾಜಸ್ಥಾನವ್ರಿಗೂ ಒಂದು ಬಿಗ್ ಹೊಡೆತ ಬೀಳುತ್ತೆ. ಯಾರಪ್ಪ ಅಂದರೆ ಜಾಸ್ ಬಟ್ಲರು. ಆ್ಯಂಡ್ ನಮ್ಮ ಕಡೆ ಬಿಗ್ ಹೊಡೆತ ಬೀಳುತ್ತೆ. ಯಾರಪ್ಪ ಅಂದರೆ ವಿಲ್ ಜಾಕ್ಸನ್ ಅವರು ಅಂತಲೇ ಹೇಳ್ಬೋದು. ಬಿಕಾಸ್ ಮಿಡಲ್ ಆರ್ಡ್ರಲ್ಲಿ ಸ್ಟೆಬಿಲಿಟಿ ತಂದು ಕೊಡ್ತಾ ಇದ್ರು. ಬಿಕಾಸ್ ಓಪನಿಂಗ್ ಔಟ್ ಆಯಿತು ಅಂತಂದರೆ ಅವರು ಮತ್ತು ರಜತ್ ಪಡಿತರು ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಇವಾಗ ಮ್ಯಾಕ್ಸ್ವೆಲ್ ಮೇಲೆ ಮಾತ್ರ ಸಖತ್ ಪ್ರೆಷರ್ ಇದೆ ಅಂತಲೇ ಹೇಳ್ಬೋದು. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ನಮ್ಮ ಶನಿವಾರ ನಡೀತಾ ಇರೋ ಮ್ಯಾಚಲ್ಲಿ ಏನಪ್ಪ ಅಂತಂದರೆ ಡೂ ಆರ್ ಡೈ ಅಷ್ಟೇ. ಆಗಿದ್ದಾಗಲೇ ನಮ್ದೇನು ಮಾಡೋಕ್ಕಾಗಲ್ಲ ಅನ್ನೋ ಥರ ಆಡಬೇಕಾಗುತ್ತೆ. ಇನ್ ಕೇಸ್ ಏನಾರ ಬ್ಯಾಟಿಂಗ್ ಫಸ್ಟ್ ತೊಗೊಂತು ಅಂದರೆ ನನ್ನ ಪ್ರಕಾರ ಹೆದರ್ಕೊಳ್ದೆ ಫಿಯರ್ಲೆಸ್ಸಾಗಿ ಕ್ರಿಕೆಟ್ ಆಡಬೇಕಾಗುತ್ತೆ. ಮಿನಿಮಮ್ 230+ ಸ್ಕೋರ್ ಮಾಡಿದ್ರೆ CSK ಅವರು ಪ್ರೆಷರಿಗೆ ಬೀಳ್ತಾರೆ. ಅವರು ಕೂಡ 210 ಹೊಡೆಯೋ ಕ್ಷಮತೆ ಚೆನ್ನಾಗಿದೆ. ಅವರು 210, 220ವರೆಗೂ ಹೊಡಿತಾರೆ. ಮ್ಯಾಚ್ ಗೆಲ್ಲಕ್ಕಾಗಿಲ್ಲ ಅಂತಂದ್ರು. ಬಟ್ ನಮ್ಮ ತಲೆಯಲ್ಲಿ ಇರಬೇಕು ಏನಪ್ಪ ಅಂತಂದರೆ 20 ರನ್ಸಿಂದ ನಾವು ಗೆಲ್ಲಬೇಕಾಗುತ್ತೆ. ಮಿನಿಮಮ್ 20 ರನ್ಸ್ ಇಲ್ಲ ಅಂದರೆ 18 ರನ್ಸಿಂದ ಗೆಲ್ಲಬೇಕಾಗುತ್ತೆ. ಬಟ್ ಎನಿವೇಸ್ ನಾವು ಅದನ್ನು ಮಾಡೋಕ್ಕೆ ಬಿಡಬಾರ್ದು. ಯಾರಿಗೆ SRH ಅವ್ರಿಗೆ ಅಲ್ಲ, CSK ಅವ್ರಿಗೆ ಸಾರಿ. ಸೊ SRH ಅವ್ರಿಗೂ ಬೇಡ್ಕೊಂತಾರಣ ಸೋಲಿ ಅಂತ. ಸೊ ಅವ್ರಿಗೂ ಕೂಡ ಒಂದು 2 ಮ್ಯಾಚ್ ಇದೆ. ಅದು ಹೋಮ್ ಗ್ರೌಂಡಲ್ಲಿ ಇರೋದು. ಆ್ಯಕ್ಚುಲಿ ಸ್ವಲ್ಪ ಹೊಡೆಯೋದು ತುಂಬ ಕಷ್ಟ ಆಗುತ್ತೆ. ಹೋಮ್ ಗ್ರೌಂಡಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇದೆ. ನಿಮ್ಗೆ ಗೊತ್ತೇ ಇದೆ, ಅವ್ರು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅಗ್ರೆಷನ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಪ್ರೆಸೆಂಟಲ್ಲಿ ಪ್ಯಾಟ್ ಕಮಿನ್ಸ್ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟಿದ್ರು, ನೀವು ಒಟ್ಟಿನಲ್ಲಿ ಸ್ಫೋಟಕವಾಗಿ ಆಡ್ರಿ, ನೀವೇನೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಇನ್ ಕೇಸ್ ನೀವೇನಾದ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದ್ರು ನಾನು ಇನ್ನೂ ಬ್ಯಾಕಪ್ ಮಾಡ್ತೀನಿ ಅಂತಲೇ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟಿದ್ರು ಪ್ಯಾಟ್ ಕಮಿನ್ಸ್ ಅವರು. ಬಟ್ ಏನೋ ಮಾಡೋಕ್ಕಾಗಲ್ಲ ಗೈಸ್. ಅವ್ರು ಕ್ರಿಕೆಟ್ ಅದೇ ರೀತಿ ಆಡ್ತಾ ಇದ್ದಾರೆ. ನಮ್ಮ RCB ಅವರು ಇವಾಗ ಹೆಂಗೆ ಆಡ್ತಿದ್ರು ಅದೇ ರೀತಿ ಸ್ಟಾರ್ಟಿಂಗಿಂದ ನಾವು ಆಡಿದಿದ್ರೆ, ಒಂದು ಪ್ಲೇಯಿಂಗ್ ಲೆವೆಲ್ನ ಕರೆಕ್ಟಾಗಿ ಕೂಡ್ಕೊಂಬಂದು ಆಡಿದಿದ್ರೆ ಇಷ್ಟಕ್ಕಾಗಲೇ ಕೋಲ್ಕತ್ತಾ ಮೇಲೆ ಮೇ ಬಿ ನಮ್ಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಇನ್ ಕೇಸ್ ನಾವೇನಾದ್ರು ನೆಕ್ಸ್ಟ್ ಮ್ಯಾಚ್ ಸೋತ್ರೆ ಕೋಲ್ಕತ್ತಾ ಮೇಲೆ 1 ರನ್ನಿಂದ ಅದೇನು ಸೋತಿರ್ತೀವಿ ಅದು ತುಂಬ ಹರ್ಟ್ ಮಾಡುತ್ತೆ ಈ ವರ್ಷ ಪೂರ. ಬಟ್ ಎನಿವೇಸ್ ಅದಾಗದು ಬೇಡ ಅಂತ ಬೇಡ್ಕೊಳ್ತಾ. ಸೊ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಈ ಟೂರ್ನಿಮೆಂಟಲ್ಲಿ ಬೆಸ್ಟ್ ಮೂಮೆಂಟ್ ಯಾವುದಾಗಿತ್ತು ಅಂತ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾರೆ. ಅಂಟಿಲ್ ದೆನ್